ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ನಾನಿವತ್ತು ನಿಮಗೆ ಫೋಟೋಗ್ರಾಫರ್ಸ್ಗೆ ಯೂಸ್ ಆಗುವಂಥ ಒಂದು ಈವೆಂಟ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಯಾವುದಂದರೆ 2024 ಸೆಪ್ಟೆಂಬರ್ 2021-22 ತ್ರಿಪುರಾ ವಾಸಿನಿ ಅರಮನೆ ಗ್ರೌಂಡಲ್ಲಿ ನಡೆದಂತಹ ಕನ್ನಡ ಛಾಯಾಚಿತ್ರ ಗ್ರಾಹಕರ ಸಂಘ ಫೋಟೋಗ್ರಾಫರ್ ಅಸೋಸಿಯೇಷನ್ ಡಿಜಿ ಇಮೇಜ್ 2024 ಅವರ ಫೋಟೋಗ್ರಫಿ ವಿಡಿಯೋಗ್ರಫಿಗೆ ಸಂಬಂಧಪಟ್ಟ ಎಕ್ಸಿಬಿಷನ್ ಅದಾಗಿದೆ. ಇದು ಕರ್ನಾಟಕ ಮತ್ತು ದೇಶದ ಬೇರೆ ಬೇರೆ ಕಡೆಯಿಂದ ಬಂದಂತಹ ಫೋಟೋಗ್ರಾಫರ್ಸ್ ಹಬ್ಬ ಆಗಿದೆ. ಬನ್ನಿ ಒಳಗಡೆ ಹೋಗಿ ಯಾವ ರೀತಿ ಕ್ಯಾಮ್ರಾ ಬಂದಿದೆ, ಮತ್ತೆ ಶೂಟಿಂಗ್ಗೆ ಸಂಬಂಧಪಟ್ಟಂತ ಯಾವ ರೀತಿ ಇಕ್ವಿಪ್ಮೆಂಟ್ಸ್ ಬಂದಿದೆ, ಮತ್ತೆ ಒಳಗಡೆ ಬಿಸ್ನೆಸ್ ಹೇಗೆ ನಡೀತಾ ಇದೆ ಅಂತ ಹೋಗಿ ನೋಡೋಣ. ರೆಡಿ, ಲೈಟ್ಸ್, ಕ್ಯಾಮ್ರಾ, ಆಕ್ಷನ್. ನಮಸ್ಕಾರ, ನನ್ನ ಹೆಸರು ಉಮಾಶಂಕರ್ ಅಂತ, ಕೆಪಿಎ ಡೈರೆಕ್ಟ್ರು. ಈ ಬಾರಿ ಕೆಪಿಎ ಡಿಜಿ ಇಮೇಜ್ ನಲ್ಲಿ 10ನೇ ವರ್ಷದ ದಶಮಾನೋತ್ಸವದ ಕಾರ್ಯಕ್ರಮದಲ್ಲಿ ಒಂದು ರಾಷ್ಟ್ರ ಮಟ್ಟದ ಛಾಯಾಚಿತ್ರ ಸ್ಪರ್ಧೆನ ಏರ್ಪಡಿಸಿದ್ವಿ. ಕೆಪಿಎ ನ್ಯಾಷನಲ್ ಸಲಾನ್ ಅಂತ. ಇದನ್ನ ನಾವು YPS ನವರ ಜೊತೆಯಲ್ಲಿ ಸಹಯೋಗದೊಂದಿಗೆ ಈ ಕಾರ್ಯಕ್ರಮನ ನಾವು ಮಾಡಿದ್ದೀವಿ. ನಮ್ಮ ಜೊತೆಯಲ್ಲಿ YPS ನ ಅಧ್ಯಕ್ಷರಾದಂತ ವಿಕಾಸ್ ಅವರಿದ್ದಾರೆ. ಇದರಲ್ಲಿ ಒಂದು 248 ಜನ ಇಡೀ ಭಾರತದಾದ್ಯಂತ ಫೋಟೋಗ್ರಾಫರ್ಸ್ ಭಾಗವಹಿಸಿದ್ರು. 3048 ಇಮೇಜ್ಗಳು ಇದಕ್ಕೆ ಪಾರ್ಟಿಸಿಪೇಷನ್ ಮಾಡಿದ್ರು. ಬಂದಿರೋಂತ ಮತ್ತೆ ಇಡೀ ರಾಜ್ಯಾದ್ಯಂತ 14 ಜನ ಜೂರಿಗಳು ಇದರಲ್ಲಿ ಜಡ್ಜಿಂಗ್ ಮಾಡಿದ್ದಾರೆ. ಈ ಅವಾರ್ಡ್ ಇಮೇಜ್ ಗಳನ್ನ ನಾವು ಈ ಡಿಜಿ ಇಮೇಜ್ ಕಾರ್ಯಕ್ರಮದಲ್ಲಿ ಪ್ರದರ್ಶನ ಕೂಡ ಮಾಡಿದ್ದೀವಿ. ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿದೆ. ಪ್ರಶಸ್ತಿ ಪ್ರದಾನ ಸಮಾರಂಭ ಕೂಡ ಬಹಳ ಅತ್ಯುತ್ತಮವಾಗಿ ಕಾರ್ಯಕ್ರಮ ನಡೆದಿದೆ. ಹೆಚ್ಚಿನ ರೀತಿಯ ಸಂಪರ್ಕಕ್ಕೆ ಮತ್ತೆ ವೈಲ್ಡ್ ಲೈಫ್, ಆರ್ಟ್ ಫೋಟೋಗ್ರಫಿಗೆಲ್ಲಾನು ನಮ್ಮ YPS ಮತ್ತೆ ವೆಡ್ಡಿಂಗ್ ಫೋಟೋಗ್ರಫಿಗೋಸ್ಕರ ನಮ್ಮ KPA ಸಂಘ ಎರಡೂ ಇದೆ. ಎರಡರ ಸಹಯೋಗದಲ್ಲಿ ಮುಂದೆ ಇನ್ನ ಹೆಚ್ಚಿನ ರೀತಿಯಲ್ಲಿ ಒಂದು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಛಾಯಾಚಿತ್ರ ಸ್ಪರ್ಧೆನ ಹಮ್ಮಿಕೊಳ್ಳುವಂತ ಉದ್ದೇಶ ಕೂಡ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಇಡೀ ರಾಜ್ಯ ಮತ್ತು ರಾಷ್ಟ್ರದ ಎಲ್ಲಾ ಛಾಯಾಚಿತ್ರಗಳು ಭಾಗವಹಿಸಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಕರಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಈ ಡಿಜಿ ಇಮೇಜ್ ಫೋಟೋಗ್ರಫಿ ಎಕ್ಸಿಬಿಷನಲ್ಲಿ ನೀವು ಕೆನಾನ್, ಸೋನಿ, ನಿಕಾನ್ ಮತ್ತು ಮುಂತಾದ ಇಂಟರ್ನ್ಯಾಷನಲ್ ಕಂಪನೀಸ್ ವಿಲ್ ಪಾರ್ಟಿಸಿಪೇಟ್ ಅಂಡರ್ ಒನ್ ರೂಫ್. ಮತ್ತು ಇಲ್ಲಿ 150 ಬ್ರ್ಯಾಂಡ್ಸ್ ಮತ್ತು ಮೋರ್ ದೆನ್ 2000 ಪ್ರಾಡಕ್ಟ್ಸ್ ಇಲ್ಲಿ ಡಿಸ್ಪ್ಲೇ ಮಾಡ್ತಾರೆ. ಇಲ್ಲಿ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿಗೆ ಸಂಬಂಧಪಟ್ಟಂಥ ಥಿಂಗ್ಸ್ಗಳಿರ್ತಾರೆ. ಇದಕ್ಕೆ ಸಂಬಂಧಪಟ್ಟವರು ಇಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು.
ಇದು ರೋಬೋಟ್ ಕ್ಯಾಮ್ರಾ. ಇದೇ ಆಟೋಮೆಟಿಕ್ ಆಗಿ ನಮಗೆ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಡುತ್ತೆ. ನಿಮ್ಗೆ ಬೇಕಾದರೆ ಪರ್ಚೇಸು ಮಾಡ್ಬೋದು, ಇಲ್ಲ ರೆಂಟಿಗೆ ಕೂಡ ಕೊಡ್ತಾರೆ. ನೋಡಿ ಈ ಲೇಔಟ್ ಓಕೆ ಅಂತಂದ್ರೆ ನೆಕ್ಸ್ಟ್ ಬ್ಯಾಕ್ ಗ್ರೌಂಡ್ ತಗೊಂತೀರಾ. ಡಿಫ್ರೆಂಟ್ ಬ್ಯಾಕ್ ಗ್ರೌಂಡ್ ಇದೆ. ಇದಾದ್ಮೇಲೆ ಲೇಯರ್ ಮಾಸ್ಕ್ ಇದೆ. ಲೇಯರ್ ಮಾಸ್ಕ್ ಬೇಕು ಅಂದ್ರೆ ಅಪ್ಲೈ ಮಾಡ್ತಾ ಹೋಗ್ಬೋದು. ಮತ್ತೆ ಇದರಲ್ಲಿ ಟೈಟಲ್ ಬೇಕು ಅಂದ್ರೆ ಟೈಟಲ್, ನಿಮ್ದು ಏನ್ ಟೈಟಲ್ ಇದೆ ಟೈಟಲ್ ಆಗ್ತಾ ಹೋಗ್ಬೋದು. ಟೈಟಲ್ ಹಾಕ್ಬಿಟ್ಟು ಎಲ್ಲಿ ಬೇಕಾದ್ರೂ ರೀಸೈಸ್ ಮಾಡ್ತಾ ಹೋಗಿ. ಇಲ್ಲಿ ತುಂಬ ಥರ ಬ್ಲ್ಯಾಕ್ ಮ್ಯಾಜಿಕ್ ಕ್ಯಾಮ್ರಾ ಇದೆ ನೋಡಿ. ಇದು ಲೇಸರ್ ಕಟ್ಟಿಂಗ್ ಎನ್ಗ್ರೇವಿಂಗ್ ಮಿಷಿನ್. ಸಿಸ್ಟಮ್ಗೆ ನಾವು ಯಾವ್ದಾದ್ರು ಫೋಟೋನ ಅಪ್ಲೈ ಮಾಡಿದ್ರೆ ಈ ಲೇಸರ್ ಮೂಲಕ ವುಡ್ ಮೇಲೆ ಡ್ರಾ ಮಾಡಿಕೊಡುತ್ತೆ. ನಾವು ಫೋಟೋಗ್ರಾಫರ್ ಆಗಿ ಸಂಘದಿಂದ ಏನಾಗಿದೆ ಅಂತ ಕೇಳಬಂದು ನಾವು ಸಂಘಕ್ಕೆ ಏನು ಮಾಡಿದ್ವಿ ಅಂತ ನಾವು ಫಸ್ಟ್ ತಿಳ್ಕೋಬೇಕು. ಆಮೇಲೆ ಅದ್ರ ಬಗ್ಗೆ ಅನುಕೂಲ ಅನಾನುಕೂಲಗಳನ್ನ ತಿಳಿಸ್ತಾ ಇದ್ದಾರೆ. ಡಿ ಜಿ ಇಮೇಜ್ ಅನ್ನೋದು ಮೊದಲಿರಲಿಲ್ಲ, ಈಗ ಸಂಘಟನೆ ಬಲಿಷ್ಠವಾಗಿದೆ. ಇಲ್ಲಿ ತುಂಬ ಹೆಸರು ಮಾಡಿದಂಥ ಫೋಟೋಗ್ರಾಫರ್ಸ್ಗೆ ಸನ್ಮಾನ ಮಾಡಲಾಯಿತು. ಕ್ಯಾಮ್ರಾ ಕಾಣದ್ದನ್ನ ಕ್ಯಾಮ್ರಾದ ಹಿಂದೆ ಇರುವ ವ್ಯಕ್ತಿ ಕಾಣ್ತಾನೆ, ಅದೇ ಫೋಟೋಗ್ರಾಫರ್. ಆ ಫೋಟೋಗ್ರಾಫರ್ ಹಿಂದೆ ಪೊಲೀಸ್ನರಿಂದ ತಪ್ಪಿಸ್ಕೋಬಹುದು, ದೇವ್ರ ಜೊತೆನೂ ತಪ್ಪಿಸ್ಕೋಬಹುದು,
ಅದು ಇಡೀ ಜಗತ್ತನ್ನು ನೋಡುತ್ತೆ. ಹೇಳ್ತಾರೆ ಅದು ಮೂರನೇ ಕಣ್ಣು ಅಂತ. ಇಲ್ಲ, ಜಗತ್ತಿನ ಕಣ್ಣು ಕ್ಯಾಮ್ರಾ. ಕ್ಯಾಮ್ರಾದ ಹಿಂದೆ ಇರುವಂತಹ ನೈಜತೆಯ ಕಣ್ಣು ನೀವುಗಳು. ನೀವೆಲ್ಲರೂ ಕೂಡ ಈ ಜಗತ್ತನ್ನು ಕಣ್ತೆರೆಸುವ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ನಾನು ಪ್ರಾರ್ಥಿಸಿಕೊಳ್ತೇನೆ. ನಾವು ಕರ್ನಾಟಕ ಛಾಯಾಚಿತ್ರಗ್ರಾಹಕರ ಸಂಘದ ರಾಜ್ಯದ ಅಧ್ಯಕ್ಷನಾಗಿದ್ದೇನೆ. ನಾಗೇಶ್ ಅಂತೇಳಿ ನನ್ನ ಹೆಸರು. ಫೋಟೋಗ್ರಾಫರ್ಸ್ಗಳಿಗೋಸ್ಕರ ಈ 3 ದಿನಗಳ ಕಾಲ 20, 21, 22 3 ದಿನಗಳ ಕಾಲ ಬಹಳ ದೊಡ್ಡ ಪ್ರಮಾಣದ ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಏರ್ಪಾಡು ಮಾಡಿದ್ದೇವೆ. ಇವತ್ತು 3ನೇ ದಿನ. ಇವತ್ತು ಅತ್ಯಂತ ಸುಮಾರು 3 ದಿನಗಳ ಕಾಲ ಸುಮಾರು 20,000ಕ್ಕೂ ಹೆಚ್ಚಿನ ಛಾಯಾಗ್ರಾಹಕರು ಭೇಟಿ ಕೊಟ್ಟಿದ್ದಾರೆ ಕಾರ್ಯಕ್ರಮಕ್ಕೆ. ಛಾಯಾಗ್ರಾಹಕರ ಆಗಮನದಿಂದಾಗಿ ಸುಮಾರು 150ಕ್ಕೂ ಹೆಚ್ಚಿನ ಸ್ಟಾಲ್ಸ್ಗಳಿದೆ. ಇಲ್ಲಿ ಒಳಗಡೆ 2,000ಕ್ಕೂ ಹೆಚ್ಚಿನ ಪ್ರಾಡಕ್ಟ್ಗಳ ಪ್ರದರ್ಶನ ಇದೆ. ಜೊತೆಯಲ್ಲಿ ಬರ್ತಕ್ಕಂಥ ಎಲ್ಲಾ ಛಾಯಾಗ್ರಾಹಕರಿಗೆ ಊಟದ ವ್ಯವಸ್ಥೆ ಮಾಡಿದೆ ಉಚಿತವಾಗಿ. ಮತ್ತೆ ಫೋಟೋಗ್ರಾಫರ್ಸ್ಗಳಿಗೆ ಉಚಿತ ತರಬೇತಿ ಶಿಬಿರಗಳನ್ನ ಆಯೋಜನೆ ಮಾಡಿದ್ದೀವಿ. 285 ತಾಲೂಕುಗಳು ಮತ್ತೆ 31 ಜಿಲ್ಲೆಗಳ ಛಾಯಾ ಸಾಧಕರು ಮತ್ತೆ ಛಾಯಾಶ್ರೀ ಪ್ರಶಸ್ತಿಗಳನ್ನ ಕೊಡ್ತಕ್ಕಂಥ ಕೆಲಸ ರಾಜ್ಯ ಸಂಘ ಮಾಡಿದೆ. ಇಲ್ಲಿ ದೂರ ದೂರ ಊರಿಂದ ಬಂದಂಥ ಜನರಿಗೆ ಊಟ ವ್ಯವಸ್ಥೆ ಮಾಡಲಾಯಿತು ನೀಟಾಗಿ. ಬೊಂಬೆ ಹೇಳುತ್ತೈತೆ ನನ್ನ ಹೆಸರು ಅಂಬರೀಶ್ ನಾಯ್ಕೋಡಿ ಅಂತೇಳಿ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನಿಂದ ಬಂದಿದ್ದೀವಿ.
10ನೇ ವಾರ್ಷಿಕ ದಶಮಾನೋತ್ಸವದ KP ಎಕ್ಸಿಬಿಷನ್ ಒಂದು ರೀತಿ ಸಂತೋಷದಾಯಕವಾಗಿರ್ತಕ್ಕಂಥ ಎಕ್ಸಿಬಿಷನ್ ಅಂತ ಅನ್ಕೊತೀವಿ. ಯಾಕಂದರೆ ನಮಗೆ ಬೇಕಾಗಿರ್ತಕ್ಕಂಥ ಇಕ್ವಿಪ್ಮೆಂಟ್ಸ್ ಸಾಮಾನುಗಳು ಪೆನ್ ಡ್ರೈವ್ ಆಗಲಿ ಅಥವಾ ಬ್ಯಾಕ್ಗ್ರೌಂಡ್ಸ್ ಆಗಲಿ ಅಥವಾ ಲೈಟಿಂಗ್ಸ್ ಆಗಲಿ ಎಲ್ಲನೂ ಒಂದು ನಮ್ಮ ಹಳ್ಳಿ ವಾತಾವರಣದಾಗ ಸಿಗ್ತಕ್ಕಂಥ ಎಲ್ಲ ಸ್ಟುಡಿಯೋದವ್ರಿಗೆ ಅನುಕೂಲವಾಗ್ತಕ್ಕಂಥ ಏನದಂತಂದ್ರೆ ವಸ್ತುಗಳನ್ನು ಏನದಂತಂದ್ರೆ KP ಎಕ್ಸಿಬಿಷನ್ ಏರ್ಪಾಡು ಮಾಡಿದೆ. ನಮ್ಮ ಶಾಪುರ ತಾಲೂಕು ವತಿಯಿಂದ ರಾಜ್ಯ ಸಂಘದ KP ಸಂಘಕ್ಕೆ ನಾವು ಅಭಿನಂದನೆಗಳನ್ನು ತಿಳಿಸ್ತೀವಿ. ನೋಡ್ಕೊಂಬಂದ್ರಿ ಅಲ್ವಾ, ಈ ಇವೆಂಟ್ಸಿಂದ ಫೋಟೋಗ್ರಾಫರ್ಸ್ಗೆ ಮತ್ತು ವಿಡಿಯೋಗ್ರಾಫರ್ಸ್ಗೆ ಒಳ್ಳೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಈ ಇವೆಂಟು ನೀವು ಬೆಂಗಳೂರಲ್ಲಿ ಮಿಸ್ ಮಾಡ್ಕೊಂಡಿದ್ರೆ ಬೇರೆ ಬೇರೆ ಕಡೆಯಲ್ಲೂ ನಡೆಯುತ್ತೆ, ಅಲ್ಲೋಗಿ ನೀವು ಅಟೆಂಡ್ ಮಾಡ್ಬೋದು. ಥ್ಯಾಂಕ್ ಯು. ನಾನು ನಿಮ್ಮ ಸುಪ್ರೀತ್.